ಬಡವರು ಬೇರೆ, ಬಡವರಂತೆ ನಟಿಸುವುದು ಬೇರೆ. ಬಿಗ್ ಬಾಸ್ ಫಿನಾಲೆ ಬೆನ್ನಲ್ಲೇ ಅಪಸ್ವರ. ಬಿಗ್ ಬಾಸ್ ಸ್ಪರ್ಧೆಯಿಂದಲೇ ಗಿಲ್ಲಿ ಬಗ್ಗೆ ಇದೆಂತಹ ಮಾತು. ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಹೇಳಿಕೆ ಸಂಚಲನ. ಬಡವರು ಬೇರೆ, ಬಡವರಂತೆ ನಟಿಸುವುದು ಬೇರೆ. ಇದು ಅಶ್ವಿನಿ ಗೌಡ ಹೇಳಿರ್ತಕ್ಕಂತಹ ಹೇಳಿಕೆ ಎಂದು ಹೇಳಲಾಗುತ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ಗಿಲ್ಲಿ ನಾಟಕೀಯವಾಗಿ ನಟಿಸಿದ್ದಾನೆ ಅನ್ನೋ ಅರ್ಥ ಇದು ಮೇಲ್ನೋಟಕ್ಕೆ. ತೋರಿಕೆಗಾಗಿ ಬಡವನಂತೆ ನಟಿಸಿದ್ದಾನೆ. ಈ ವಾಕ್ಯ ಹೇಳಬೇಕಾದ್ರೆ ಗಾಂಧೀಜಿಯ ಬಗ್ಗೆ ಝಾನ್ಸಿ ರಾಣಿ ಒಂದು ಮಾತನ್ನು ಹೇಳಿದ್ದು. ಮಹಾತ್ಮ ಗಾಂಧೀಜಿಯನ್ನ ಬಡವರಾಗಿ ಇಡುವುದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ ಅಂತ. ಅಂದ್ರೆ ಅದಕ್ಕೆ ಉದಾಹರಣೆ ಒಂದು ಕೊಟ್ಟಿದ್ದು ಮುಂದಕ್ಕೆ ಹೋಗ್ತೀನಿ. ಗಾಂಧೀಜಿ ಜನರಲ್ ಬೋಗಿಲ್ ಬರಬೇಕಾಗಿತ್ತು. ಆ ಜನರಲ್ ಬೋಗಿಲ್ ಬರಬೇಕಾದ್ರೆ ಅಲ್ಲಿಂದ ಬಡವ್ರನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು. ಗಾಂಧೀಜಿಯನ್ನ ಕರೆದೊಯ್ಯುವ ರೈಲು ಹೋಗುವ ಸ್ಥಳದಲ್ಲಿ ಟ್ರಾಫಿಕ್ ಬ್ಲಾಕ್ ಇರಬಾರ್ದಾಗಿತ್ತು. ಹೀಗೆ ಒಂದಷ್ಟು ಝಾನ್ಸಿ ಅವರು ಕಾರಣಗಳನ್ನು ಕೊಟ್ಟಿದ್ರು. ಅದೇನೇ ಇರಲಿ, ಈಗ ಗಿಲ್ಲಿಯ ಬಗ್ಗೆ ಅಶ್ವಿನಿ ಗೌಡ ಹೇಳಿರ್ತಕ್ಕಂತಹದ್ದು, ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಡವನಂತೆ ನಟನೆ ಮಾಡ್ತಿದ್ದ, ಎಲ್ಲರನ್ನ ಸೆಳೆಯೋದಕ್ಕೆ ವೈಯಕ್ತಿಕ ಸ್ಟ್ರಾಟಜಿಯನ್ನ ಪ್ರಯೋಗ ಮಾಡಿದ್ದ. ಬಿಗ್ ಬಾಸ್ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಇರಿ. ಬಿಗ್ ಬಾಸ್ಗೆ ನೀವೆಲ್ಲ ಹೋಗಿರೋದು ಯಾಕೆ? ಮಣ್ಣು ಜಲ್ಲಿಕಲ್ಲು ಹೊರೋದಕ್ಕ ಅಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ತಾನೆ. ನೀವಲ್ಲಿ ತೋರಿಕೆಗಾಗಿ ಪರ್ಫಾರ್ಮ್ ಮಾಡ್ತೀರೋ ಅಥವಾ ನಾಟಕೀಯವಾಗಿ ನಾಟಕ ಆಡ್ತೀರೋ ಡಸಂಟ್ ಮ್ಯಾಟರು. ನೀವು ಮಾಡುವ ಪ್ರತಿಯೊಂದು ಆಟಗಳು, ನಿಮ್ಮ ಕ್ರಿಯೆ ಪ್ರಕ್ರಿಯೆಗಳು ನಿಮ್ಮನ್ನು ಟಿವಿಯಲ್ಲಿ ನೋಡುವ ವೀಕ್ಷಕರ ನಯನಗಳಿಗೆ ಮನೋಹರ ಆಗಿರಬೇಕು ಅಷ್ಟೇ. ನೀವು ನಾಟಕ ಆಡ್ತಿರೋ, ಡ್ರಾಮಾ ಆಡ್ತಿರೋ, ಮತ್ತೊಂದು ಮಗದೊಂದು ನಿಮ್ಮ ರಿಯಾಲಿಟಿ ಜೀವನವನ್ನು ತೋರಿಸೋದಕ್ಕೆ ಹೋಗಿರೋದಲ್ಲ. ನೀವು ಜನರನ್ನು ರಂಜಿಸೋದಕ್ಕೆ ಹೋಗಿರೋದು. ಗಿಲ್ಲಿ ವಿನ್ನಾದ ಕೂಡಲೇ ಈ ತರಹದ್ದೊಂದು ಹೇಳಿಕೆ ಕೊಟ್ಟು ನಿಮ್ಮ ಹತಾಶತನವನ್ನು ತೋರಿಸ್ತಾ ಇದ್ದೀರೋ ಏನೋ ಗೊತ್ತಿಲ್ಲ. ನಿನ್ನೆ ಜಾನ್ವಿ ಅವರು ಗಿಲ್ಲಿಗೆ ಬಹಳಷ್ಟು ಹೈಪ್ ಸಿಗ್ತಾ ಇದೆ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದರ ಸಮಾನ ತೀವ್ರತೆ ಇರತಕ್ಕಂಥ ಹೇಳಿಕೆ ಅಶ್ವಿನಿ ಗೌಡ ಕೊಟ್ಟಿರೋದು. ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವುದಕ್ಕಾಗಿ ಬಡವನಂತೆ ನಟಿಸಿದ್ರು. ಎಷ್ಟು ಅರ್ಥ ಕೊಡುತ್ತೆ ಆ ಮಾತು. ಬಡವನು ಬೇರೆ. ಬಡವ ಅಂದ್ರೆ ಯಾರು? ಬಡವ ಅಂದ್ರೆ ಯಾರು? 3 ಹೊತ್ತು ಸಂತೃಪ್ತನಾಗಿ ಊಟ ಮಾಡುವವನಿಗಿಂತ ಬಡವ ಭಿನ್ನನಾಗಿರ್ತಾನೆ. 2 ಹೊತ್ತು ಊಟ ಮಾಡ್ತಾನೆ, 3ನೇ ಹೊತ್ತಿಗೆ ಸಂಕಟವಾಗಿ ಹುಡುಕಾಡ್ತಾ ಇರ್ತಾನೆ. ಆರ್ಥಿಕವಾಗಿ ಸದೃಢನಾಗಿರೋದಿಲ್ಲ ಆತ. ಇದನ್ನ ನಾಟಕೀಯವಾಗಿ ನಟನೆ ಮಾಡಿದ್ರೆ ಹೆಂಗಿರುತ್ತೆ? ಆ ಅರ್ಥದಲ್ಲಿ ಅಶ್ವಿನಿ ಗೌಡ ಹೀಯಾಳಿಸಿರುವಂತಹದ್ದು ಗಿಲ್ಲಿಯನ್ನ. ಅಶ್ವಿನಿ ಗೌಡ ವಿರುದ್ಧ ಗಿಲ್ಲಿ ಫ್ಯಾನ್ಸ್ ಸಿಡಿಮಿಡಿಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗೂ ಕೂಡ ಇದೊಂದು ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.